ಜಂಟಿ ಸಂಸದೀಯ ಸಮಿತಿಗೆ ಒಂದು ದೇಶ ಒಂದು ಚುನಾವಣೆ, ಒನ್ ನೇಷನ್ ಒನ್ ಎಲೆಕ್ಷನ್, ಈ ಒಂದು ವಿಚಾರ ಆ ಒಂದು ಜಂಟಿ ಸಂಸದೀಯ ಸಮಿತಿಯ ಮುಂದೆ ಇದೀಗ ಬರ್ತಾ ಇದೆ. ಅದು ಮಸೂದೆಯನ್ನು ಇನ್ನೂ ಚರ್ಚೆಗೆ ಒಳಪಡಿಸಬೇಕು. ನಾವು ಪ್ರೆಸೆಂಟ್ ಮಾಡೋದು, ಪರ ಓಟ್ ಬರೋದು, ವಿರೋಧ ಓಟ್ ಬರೋದು ಒಂದು ಕಡೆ, ಆದರೆ ಒಂದು ಕಡೆ ಆಡಳಿತಾರೂಢ BJP ನೇತೃತ್ವದ ಈ ಒಂದು ಗ್ರೂಪ್ ಇದೆಯಲ್ಲ, ಇವ್ರದ್ದು NDA ಅಂತ ಒಂದು ಗ್ರೂಪ್ ಇದೆಯಲ್ಲ, ಈ ಗ್ರೂಪ್ ಕತೆ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿಯೇ ಸಾಕಷ್ಟು ಅಸಮಾಧಾನ ಇದೆ. ಸುಮಾರು 20 ಜನ ಇವತ್ತು ಗೈರುಹಾಜರು ಕೂಡ ಆಗಿದ್ರು. ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿಯೇ ಒಂದಷ್ಟು ಅಸಮಾಧಾನ ಇದೆ. ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅತಿ ಶೀಘ್ರದಲ್ಲಿಯೇ 31 ಸಂಸದರಿರ್ತಕ್ಕಂಥ ಜಂಟಿ ಸಂಸದೀಯ ಸಮಿತಿಯನ್ನು ರಚನೆ ಮಾಡುವುದಾಗಿ ಒಂದು ಕಡೆ ಅವರು ಮಾತಾಡ್ತಾರೆ. ಈ ಮಸೂದೆಗೆ ತೀವ್ರ ವಿರೋಧವನ್ನು ಪ್ರತಿಪಕ್ಷಗಳ ನಾಯಕರು ಕೂಡ ವ್ಯಕ್ತಪಡಿಸಿದ್ದಾರೆ. 48 ಗಂಟೆ ಒಳಗಡೆ ಇದಕ್ಕೆ ಸಂಬಂಧಪಟ್ಟಂತೆ ಜಂಟಿ ಸಂಸದೀಯ ಸಮಿತಿ ರಚನೆ ಆಗಬೇಕು. ಯಾಕಂದರೆ ಶುಕ್ರವಾರ ಸಂಸತ್ನ ಚಳಿಗಾಲದ ಅಧಿವೇಶನ ಮುಗಿಯುತ್ತೆ. 48 ಗಂಟೆಗಳ ಒಳಗೆ ಈ ಕೆಲಸ ಆಗದೇ ಇದ್ದರೆ ಮುಂದಿನ ಅಧಿವೇಶನಕ್ಕೆ ಮತ್ತೆ ಈ ಒಂದು ಬಿಲ್ ಮಂಡನೆ ಮಾಡಬೇಕಾಗತ್ತೆ. ಈ ಸಮಿತಿ 90 ದಿನಗಳ ಒಳಗಾಗಿ ಈ ಮಸೂದೆ ಸರಿ ಇದೆಯಾ, ಸರಿ ಇಲ್ವಾ, ಪ್ರೆಸೆಂಟ್ ಮಾಡಬಹುದಾ, ಮಾಡಬಾರ್ದಾ ಅಂತೇಳಿ ಪರಾಮರ್ಶೆ ಮಾಡಿ ಒಂದು ವರದಿಯನ್ನು ಕೂಡ ಕೊಡುತ್ತೆ. ಈ ಒಂದು ವಿಚಾರದಲ್ಲಿ ಸಂಸದರು, ಕಾನೂನು ತಜ್ಞರು, ಸಂವಿಧಾನ ತಜ್ಞರ ಸಲಹೆ ಕೂಡ ಪಡ್ಕೊಳ್ಬಹುದಾಗುತ್ತೆ. ನ್ಯಾಯಮೂರ್ತಿಗಳು, ವಕೀಲರು, ಚುನಾವಣಾ ಆಯೋಗದ ಮಾಜಿ ಸದಸ್ಯರ ಸಲಹೆಯನ್ನು ಕೂಡ ಪಡೆದುಕೊಳ್ಳಬಹುದಾಗುತ್ತೆ. ಎಲ್ಲರ ಸಲಹೆ, ಅಭಿಪ್ರಾಯವನ್ನು, ಅಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳಿದ್ರೆ ಇಷ್ಟೇ. ವಿಧಾನಸಭೆ, ಲೋಕಸಭೆ ಎಲ್ಲ ಒಟ್ಟೊಟ್ಟಿಗೆ ಎಲೆಕ್ಷನ್ ಮಾಡಿ ಮುಗಿಸ್ಬಿಡೋದು. ಒಂದು ಸಲ ಮುಗಿಸಿದ್ರೆ ಇನ್ನು 5 ವರ್ಷ ತಲೆನೋವು ಇರಬಾರ್ದು ಅಂಥೇಳಿ ಆ ಥರದ ಒಂದು ಲೆಕ್ಕಾಚಾರ ಇದೆ ಅಷ್ಟೇ. ಇದು ಬೇಡ ಅಂತ ಕೆಲವರು, ಬೇಕು ಅಂತ ಕೆಲವರು. ಈ ವಿಚಾರದಲ್ಲಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಮುಂದೆ ಇದು ಬರುತ್ತೆ. ಇನ್ನು ಬಲಾಬಲ ಅಂತ ಬಂದಾಗ 542 ಸದಸ್ಯರಿದ್ದಾರೆ ಲೋಕಸಭೆಯಲ್ಲಿ, ಒಂದು ಸ್ಥಾನ ಖಾಲಿ. ಲೋಕಸಭೆಯಲ್ಲಿ NDA ಸದಸ್ಯರ ಸಂಖ್ಯೆ 293 ಬರುತ್ತೆ. ಇನ್ನು ಇಂಡಿಯಾ ಮೈತ್ರಿಕೂಟ ಅಂತ ಬಂದಾಗ 235 ಬರುತ್ತೆ. ಮಸೂದೆ ಅಂಗೀಕಾರಕ್ಕೆ 2/3 ಬಹುಮತ ಅಲ್ಲಿ ಬೇಕಾಗುತ್ತೆ. 300 ಜನ ಇದ್ದರು ಅಂದ್ಕೊಳ್ಳಿ, 200 ಜನಗಳ ಓಟ್ ಅದಕ್ಕೆ ಬೇಕು. 300 ಜನ ಇದ್ದರೆ ಅಂತ ಆ ರೀತಿ 3/2 ಭಾಗ ಅಂತ. ಇವತ್ತು ಲೋಕಸಭೆಯಲ್ಲಿ ಹಾಜರಿದ್ದದ್ದು 461 ಜನ. ಇದರಲ್ಲಿ 3/2 ಬಹುಮತ ಬರಬೇಕು ಅಂದರೆ 307 ಓಟ್ ಬೇಕಾಗಿತ್ತು. ಆದರೆ ಮಸೂದೆ ಪರ 263 ಮತಗಳು ಮಾತ್ರ ಇದ್ವು. ಮಸೂದೆ ವಿರುದ್ಧವಾಗಿ 198 ಮತಗಳು ಇದ್ವು. ಸೊ ಹಾಗಾಗಿ ಇದೊಂದು ವಿಫಲ ಆಗುತ್ತೆ. ಅದಕ್ಕೆ ಇದನ್ನೇನು ಮಾಡ್ತಾ ಇದ್ದಾರೆ ಇವರು, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಮುಂದೆ ಇದನ್ನು ಇಡ್ತಾ ಇದ್ದಾರೆ. ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆ ಇಟ್ಟಿದ್ದಾರಲ್ಲಪ್ಪ, ಇದು ಪಾಸೇ ಆಗಿಲ್ಲ. ಯಾಕಂದರೆ ಮಸೂದೆ ಪಾಸ್ ಆಗೋದಕ್ಕೆ ಬೇಕಾದಷ್ಟು ಸಂಖ್ಯಾಬಲ BJP ಬಳಿ ಇಲ್ಲವೇ ಇಲ್ಲ. ಹೀಗಾಗಿ ಮಸೂದೆ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಸಂಸದ ಮಾಣಿಕಂ ಟ್ಯಾಗೋರ್ ರಿಯಾಕ್ಟ್ ಮಾಡಿದ್ದಾರೆ ಇದಕ್ಕೆ. ಮತ್ತೊಂದು ಕಡೆ ಮಸೂದೆ ಅಂಗೀಕಾರದ ದಿನವೇ 20ಕ್ಕಿಂತ ಹೆಚ್ಚಿನ BJP ಸಂಸದರೇ ಗೈರಾಗ್ಬಿಟ್ಟಿದ್ರು. 3 ಸಾಲಿನ ವಿಪ್ಪನ್ನು ಕೊಟ್ಟಿದ್ದರೂ ಕೂಡ ಲೋಕಸಭೆಯ 20 ಜನ BJP MPಗಳು ಗೈರಾಗಿದ್ದರು. ಇದರ ಬಗ್ಗೆ ಅಸಮಾಧಾನಗೊಂಡಂಥ BJP ಹೈಕಮಾಂಡ್ ಒಂದು ಕಡೆ ಕೆಂಡಾಮಂಡಲವಾಗಿದೆ. ಗೈರಾದಂಥ BJP MPಗಳಿಗೆ ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಲಾಗಿದೆ. This has got failed in the House in Lok Sabha today, and it has just completely misfired because of the numbers. They are not able to have the numbers. 2/3 majority was needed, and they had only 263 members, and the opposition India Alliance had 98 members. Therefore, this one nation, one election is going to be just in paper only. This is failed today, and this is not going to happen. But that we already knew in advance. I mean, so they. I mean, no. You mean that they didn't have enough? Correct. So there were clearly about just under 30 members who were not there to vote. That's something you'll have to ask the BJP about. On our side too, there were a few people missing. So we too would have done slightly better. But undoubtedly, the government has larger numbers on its side than us. In the JPC, however, they may even have a majority in terms of the composition of the JPC.